ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಯಾರು ನೀವು? ಮೇಡಮ್, ನಾವು ಇಲ್ಲೇ ಪಕ್ಕದಲ್ಲಿ ಬಿರಿಯಾನಿ ಶಾಪ್ ಓಪನ್ ಮಾಡಿದ್ದೀವಿ. ಓ ಹೌದಾ? ಇವತ್ತು ಈ ಏರಿಯಾದಲ್ಲಿ ಫ್ರೀ ಬಿರಿಯಾನಿ ಕೊಡ್ತಾ ಇದ್ದೀವಿ. ಓ ನಿಜವಾಗ್ಲೂನಾ? ಸೂಪರ್. ಅದೇ ನಿಮಗೂ ಸಹ ಕೊಡೋಣ ಅಂತ. ಆಹಾ, ಪರವಾಗಿಲ್ವೇ? ತಿಂದ್ಬಿಟ್ಟು ಫೀಡ್ಬ್ಯಾಕ್ ಹೇಳಿ ಮೇಡಮ್. ಖಂಡಿತ ರೀ. ಟೇಸ್ಟ್ ಮಾಡಿ ಹೇಳ್ತೀನಿ. ಸರಿ ಮೇಡಮ್. ಬರ್ತೀನಿ ಮೇಡಮ್. ಹ್ಮ್. ಏನ್ ಇಷ್ಟೊಂದು ಟೇಸ್ಟ್ ಆಗಿದೆ. ನನ್ನ ಲೈಫ್ನಲ್ಲಿ ಇಷ್ಟು ರುಚಿಯಾದ ಬಿರಿಯಾನಿನ ಯಾವತ್ತೂ ತಿಂದೇ ಇಲ್ಲ. ಈ ತರ ಬಿರಿಯಾನಿ ಮಾತ್ರ ಸಿಕ್ಕಿದ್ರೆ ದಿನ 3 ಹೊತ್ತು ಸಹ ಬಿರಿಯಾನಿನೇ ತಿನ್ಬೋದು. ವಾವ್, ಸಖತ್ ಟೇಸ್ಟ್ ಆಗಿದೆ. ಸೂಪರ್. ಹಾಯ್ ಮೇಡಮ್. ಹಾಯ್ ರೀ. ಬಿರಿಯಾನಿ ತಿಂದ್ರಾ? ತಿಂದೆ ರೀ. ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿತ್ತು. ಇಲ್ಲಿವರೆಗೂ ನಾನು ಎಷ್ಟೋ ವೆರೈಟಿ ಬಿರಿಯಾನಿ ತಿಂದಿದ್ದೀನಿ, ಆದ್ರೆ ಇಷ್ಟು ಟೇಸ್ಟ್ ಆದ ಬಿರಿಯಾನಿನ ಎಲ್ಲೂ ತಿಂದಿಲ್ಲ ರೀ. ಥ್ಯಾಂಕ್ಸ್ ಮೇಡಮ್. ಹೇಗ್ರಿ ನಿಮ್ಮಿಂದ ಇಷ್ಟು ಟೇಸ್ಟ್ ಆಗಿ ಮಾಡಕ್ ಆಗ್ತಾ ಇದೆ? ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರುವಂತ ಚೆಫ್ ಎಲ್ಲ ಇದಾರೆ ಮೇಡಮ್. ಓ ಹೌದಾ? ಅದಕ್ಕೆ ಎಷ್ಟು ಟೇಸ್ಟ್ ಆಗಿರೋ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೂಪರ್ ರೀ. ನನಗೆ ನಿಮ್ ಬಿರಿಯಾನಿ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಟೇಸ್ಟ್ ಆದ ಬಿರಿಯಾನಿ ಮಾತ್ರ ಸಿಕ್ಕಿದ್ರೆ ದಿನ 3 ಹೊತ್ತು ಬಿರಿಯಾನಿನೇ ತಿಂತೀನ್ರಿ. ಹೌದಾ ಮೇಡಮ್? ಓಕೆ ಮೇಡಮ್. ನೀವು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರೋದ್ರಿಂದ ನಿಮಗೋಸ್ಕರ ದಿನ ಬಿರಿಯಾನಿ ತಂದು ಕೊಡ್ತೀನಿ ಮೇಡಮ್. ಏನು ದಿನ ಬಿರಿಯಾನಿ ತಂದು ಕೊಡ್ತೀರಾ? ದಿನ ಬಿರಿಯಾನಿ ಎಲ್ಲ ನನ್ನಿಂದ ತಗೊಳಕ್ ಆಗಲ್ಲ ರೀ. ಸರಿ, ನಿಮ್ ಬಿರಿಯಾನಿ ರೇಟ್ ಎಷ್ಟು ರೀ? ಪಾರ್ಸಲ್ ಅಂದ್ರೆ ಬರೀ 350 ಮೇಡಮ್. ಅಯ್ಯೋ, 350ನಾ? ದಿನ 350 ಖರ್ಚು ಮಾಡಿದ್ರೆ ತಿಂಗಳಿಗೆ 10,000 ಮೇಲೆ ಆಗತ್ರಿ. ನನ್ನಿಂದ ಅಷ್ಟೆಲ್ಲ ಖರ್ಚು ಮಾಡಕ್ ಆಗಲ್ಲ ರೀ. ಅಯ್ಯೋ ಮೇಡಮ್, ನಿಮ್ ಹತ್ರ ಬಿರಿಯಾನಿಗೆ ನಾನು ದುಡ್ಡು ಕೇಳಿದ್ನ ಮೇಡಮ್? ಫ್ರೀಯಾಗಿ ಕೊಡ್ತೀನಿ ಮೇಡಮ್. ಅಯ್ಯೋ, ಕಾಮಿಡಿ ಮಾಡ್ಬೇಡ್ರಿ. ದಿನ ಹೇಗ್ರಿ ಫ್ರೀಯಾಗಿ ಬಿರಿಯಾನಿ ಕೊಡ್ತೀರಾ? ಯಾರು ನನಗೆ ಇಷ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿಲ್ಲ ಮೇಡಮ್. ನಿಮ್ ಫೀಡ್ಬ್ಯಾಕ್ ಏನ್ ಬೇಕಾದ್ರೂ ಕೊಡ್ಬೋದು. ನೀವೇನ್ ಜೋಕ್ ಮಾಡ್ತಾ ಇದ್ದೀರಾ? ಜೋಕ್ ಎಲ್ಲ ಇಲ್ಲ ಮೇಡಮ್. ನಾಳೆ 12:30 ಶಾರ್ಪ್ ಆಗಿ ಇಲ್ಲಿ ಬಂದ್ಬಿಡ್ತೀನಿ. ಇನ್ ಮುಂದೆ ಪ್ರತಿದಿನ ನಮ್ ಬಿರಿಯಾನಿನೇ ತಿನ್ಬೇಕು. ಸರಿ ಸರಿ, ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀರಾ. ನೋಡೋಣ. ಸರಿ ಮೇಡಮ್, ನಾಳೆ ಬರ್ತೀನಿ ನಾನು. ಅರೆ, ಏನ್ರಿ ಹೇಳ್ದಾಗೆ ತಗೊಂಬಂದ್ಬಿಟ್ರಿ? ಹೌದು ಮೇಡಮ್. ಹಾಗಾದ್ರೆ ದಿನ ಈ ತರ ತಂದು ಕೊಡ್ತೀರಾ? ಅರೆ ಏನ್ ಮೇಡಮ್, ನಾನ್ ನಿನ್ನೆನೆ ಹೇಳಿದ್ನಲ್ವಾ ಪ್ರತಿದಿನ 12:30 ಪಾರ್ಸಲ್ ತಗೊಂಬಂದ್ ಕೊಡ್ತೀನಿ ಅಂತ. ಸೀರಿಯಸ್ ಆಗಿ ಹೇಳಿದ್ರ? ನೀವೇನೋ ಜೋಕ್ ಮಾಡ್ತಾ ಇದ್ದೀರಂತ ಅನ್ಕೊಂಡೆ ನಾನು. ಅಯ್ಯೋ ಸರಿ, ಇದನ್ನ ತಗೊಳ್ಳಿ. 350 ರೂಪಾಯಿ ಬಿರಿಯಾನಿನ ಈ ತರ ದಿನ ಮನೆಗ್ ತಗೊಂಡ್ಬಂದು ಫ್ರೀಯಾಗಿ ಕೊಡ್ತಾ ಇದ್ದೀರಾ. ಇದಕ್ಕೆಲ್ಲ ನಾನ್ ಹೇಗೆ ಥ್ಯಾಂಕ್ಸ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅದೆಲ್ಲ ಇರ್ಲಿ ಬಿಡಿರಿ ಮೇಡಮ್. ಇನ್ನು ಮುಂದೆ ಪ್ರತಿದಿನ ಮಧ್ಯಾಹ್ನ ಸರಿಯಾಗಿ 12:30 ನಿಮ್ ಕೈಯಲ್ಲಿ ಖಂಡಿತ ಬಿರಿಯಾನಿ ಇರುತ್ತೆ. ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡಿ ಮೇಡಮ್, ಹೋಗಿ ಬರ್ತೀನಿ. ಎಷ್ಟು ಟೇಸ್ಟ್ ಆಗಿ ಮಾಡಿದ್ದಾರೆ. ನೆನ್ನೆಗಿಂತ ಇವತ್ತು ತುಂಬಾ ಚೆನ್ನಾಗಿದ್ಯಲ್ಲ. ಈ ತರ ಟೇಸ್ಟ್ ಆಗಿ ಬಿರಿಯಾನಿ ತಿನ್ನೋದಕ್ಕೆ ನಾನ್ ಏನ್ ಪುಣ್ಯ ಮಾಡಿದ್ನೋ ಏನೋ. ಈ ತರ ದಿನ ಬಿರಿಯಾನಿ ತಿಂತೀನಂತ ಕನ್ಸಲ್ ಕೂಡ ಅನ್ಕೊಂಡಿಲ್ಲ ನಾನು. ಹಾಯ್, ಬಂದ್ಬಿಟ್ರಾ? ಬಂದಾಯ್ತು, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೀವು ನನ್ನ ಯಾವಾಗ್ಲೂ ಹೊರಗೆ ನಿಲ್ಸ್ಕೊಂಡೇ ಮಾತಾಡಿ ಕಳ್ಸ್ಬಿಡ್ತೀರಾ ಮೇಡಮ್? ನನ್ನ ಒಳಗೆಲ್ಲ ಕರಿಯಲ್ವಾ ನೀವು? ಸಾರಿ ರೀ, ಒಳಗ್ ಬನ್ನಿ. ಥ್ಯಾಂಕ್ಸ್ ರೀ. ಅಯ್ಯೋ, ಕೂತ್ಕೊಳ್ರಿ. ನೀವು ಕೂತ್ಕೊಳ್ಳಿ, ನಾನು ಕುಡಿಯಕ್ಕೆ ಏನಾದ್ರೂ ತಗೊಂಬರ್ತೀನಿ. ಸರಿ ರೀ.
ರೀ ತಗೊಳ್ಳಿ ಜ್ಯೂಸ್ ಕುಡೀರಿ. ಥ್ಯಾಂಕ್ಸ್ ರೀ. ಹ್ಮ್. ಮೇಡಮ್, ಹ್ಮ್. ಅದು ನಾನು ದಿನಾನೂ ನಿಮಗೆ ಬಿರಿಯಾನಿ ತಂದು ಕೊಡ್ತಾ ಇದ್ದೀನಲ್ವಾ, ಹ್ಮ್. ನನಗೇನಾದರೂ ಕೊಡ್ಬೋದಲ್ವಾ? ಓ, ದುಡ್ಡು ಬೇಕಾ ರೀ? ಚಿಚಿ, ಅದೆಲ್ಲ ಏನೂ ಇಲ್ಲ ರೀ. ಮತ್ತೆ ಅದು ಏನಾದರೂ ಕೊಡ್ಬೋದಲ್ವಾ? ಆ, ಏನಾದ್ರೂ ಅಂದ್ರೆ ಏನ್ ಬೇಕು ರೀ? ಅಯ್ಯೋ, ದುಡ್ಡು ತಾನೇ ಕೇಳ್ತಾ ಇದ್ದೀರಾ? ಅದೇನಲ್ರಿ. ಆ, ದುಡ್ಡು ಬೇಡವಾ? ಬೇರೇನ್ ಬೇಕು ರೀ? ಅದು ಹ್ಮ್. ಕೇಳಿದ್ರೆ ಕೊಡ್ತೀರಾ? ನನ್ನ ಹತ್ರ ಇದ್ರೆ ಕೊಡ್ತೀನ್ರಿ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ಬೋದ್ರಿ. ಹೌದಾ? ಏನ್ರಿ ಅದು? ಅದು ಹ್ಮ್. ನನಗೆ ನೀವೇ ಬೇಕು ರೀ. ಏನಂದ್ರಿ? ಸ್ವಲ್ಪ ಅರ್ಥ ಆಗೋ ಥರ ಹೇಳ್ರಿ. ನಿಜಾನೇ ಕಣ್ರಿ, ಅದು ನನಗೆ ನೀವೇ ಬೇಕು ರೀ. ನನಗೂ ಅದೇ ಅನ್ನಿಸ್ತು. ನೀವು ನನಗೆ ಬಿರಿಯಾನಿನ ದಿನ ಮನೆಗೆ ಬಂದು ಫ್ರೀಯಾಗಿ ಕೊಡ್ತಾ ಇದ್ದೀರಾ. ಖಂಡಿತ ನಾನು ನಿಮ್ಗೇನಾದ್ರೂ ಕೊಡಬೇಕು. ಒಳ್ಳೆ ಕಾಲ ನೀವೇ ಇವತ್ತು ಓಪನ್ ಆಗಿ ಕೇಳ್ಬಿಟ್ರಿ. ನನಗೋಕೆನೆ. ತುಂಬ ಥ್ಯಾಂಕ್ಸ್ ಕಣ್ರಿ. ತುಂಬ ಥ್ಯಾಂಕ್ಸ್ ಕಣ್ರಿ. ಸೂರ್ಯ ಸರ್ ಮನೆ ಇದೆ ತಾನೆ? ಇದೆ ಸರ್. ಓಕೆ, ನೀವು ಅವ್ರು ಹೆಂಡ್ತಿನಾ? ಹೌದು ಸರ್. ಓಕೆ. ಏನಿಲ್ರಿ, ನಿಮ್ಮ ಯಜಮಾನ್ರು ತೀರ್ಕೊಂಡ್ರಲ್ವಾ, ಅವರು 10 lakhsಗೆ ಇನ್ಶೂರೆನ್ಸ್ ತಗೊಂಡಿದ್ರು ಮೇಡಮ್. ಹೌದು. ಅದಕ್ಕೋಸ್ಕರನೇ ಸ್ವಲ್ಪ ಡೀಟೇಲ್ಸ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ಕೇಳಿ. ಸ್ವಲ್ಪ ಒಳಗೆ ಕೂತ್ಕೊಂಡು ಮಾತಾಡ್ಬೋದಾ? ಸರಿ, ಒಳಗೆ ಬನ್ನಿ. ಕೂತ್ಕೊಳ್ಳಿ ಸರ್. ಓಕೆ. ನೀವು ಬಂದು ಕೂತ್ಕೊಳ್ಳಿ. ಏನಿಲ್ರಿ, ನಿಮ್ಮ ಯಜಮಾನ್ರು ತೀರ್ಕೊಂಡ್ಬಿಟ್ರಲ್ವಾ, ಅವರು 10 lakhsಗೆ ನಮ್ಮ ಹತ್ರ ಇನ್ಶೂರೆನ್ಸ್ ತಗೊಂಡಿದ್ದಾರೆ. ಆ ದುಡ್ಡು ಬೇಕಂದ್ರೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕಾಗತ್ತೆ. ನೀವೀಗ ಕೊಡೋ ಡೀಟೇಲ್ಸ್ನೆಲ್ಲ ಇಟ್ಕೊಂಡು ನಾವು ದುಡ್ಡು ಕೊಡ್ತೀವಿ ಮೇಡಮ್. ಆಯ್ತು. ಓಕೆನಾ? ನಿಮ್ಮ ಯಜಮಾನ್ರು ಯಾವಾಗ ತೀರ್ಕೊಂಡ್ರು? ಜನವರಿ 23ನೇ ತಾರೀಕು ರೀ. ಓಕೆ. ಅವ್ರು ಹೇಗೆ ತೀರ್ಕೊಂಡ್ರು ಮೇಡಮ್? ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರಾ? ಓಕೆ. ನಿಮಗೆ ಮಕ್ಕಳಿದ್ದಾರಾ? ಇದಾರೆ ರೀ, ಇಬ್ರು. ಓಕೆ. ಅವರಿಬ್ಬರಿಗೂ ಎಷ್ಟು ವಯಸ್ಸು? ಮಗನಿಗೆ 9, ಮಗಳಿಗೆ 7. ಓಕೆ. ಅವ್ರು ಓದ್ತಾ ಇದ್ದಾರಾ? ಹೌದು, ಇಬ್ರು ಓದ್ತಾ ಇದ್ದಾರೆ. ಓಕೆ. ನಿಮ್ಮದು ಸ್ವಂತ ಮನೆನಾ? ಇಲ್ಲ ರೀ, ಬಾಡಿಗೆ ಮನೆ. ಬಾಡಿಗೆನಾ? ನಿಮ್ಮ ಹೆಸರಲ್ಲಿ ಇಲ್ಲ ನಿಮ್ಮ ಯಜಮಾನ್ರ ಹೆಸರಲ್ಲಿ ಏನಾದರೂ ಪ್ರಾಪರ್ಟಿ ಇದೆನಾ? ಆ ಥರ ಎಲ್ಲ ಏನೂ ಇಲ್ಲ ರೀ. ಓ, ಬ್ಯಾಂಕಲ್ಲಿ ಏನಾದರೂ ಸೇವಿಂಗ್ಸ್ ಇಟ್ಕೊಂಡಿದ್ದೀರಾ? ಸೇವಿಂಗ್ಸ್ ಎಲ್ಲ ಏನೂ ಇಲ್ಲ ರೀ. ಓ, ಮತ್ತೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ, ಮನೇಲೇ ಇದ್ದೀನಿ. ಓ, ಇಲ್ಲಿ ಕೆಳಗೊಂದು ಸೈನ್ ಮಾಡಿ ಮೇಡಮ್. ಯಾ, ಥ್ಯಾಂಕ್ ಯು. ನಿಮ್ಮ ಹತ್ರ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇದೆಯಾ ಮೇಡಮ್? ಇದೆ ರೀ. ಸ್ವಲ್ಪ ತೊಗೊಂಬರ್ತೀರಾ?
ತಗೊಳ್ಳಿ ಸರ್. ಓಕೆ. ಓಕೆ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಬರಬೇಕಾಗಿರೋ ದುಡ್ಡು 2 ಡೇಸಲ್ಲಿ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ. ಮತ್ತು ಇಷ್ಟು ದೊಡ್ಡ ಹೆಲ್ಪ್ ಮಾಡ್ತಾ ಇದ್ದೀನಿ, ನೀವು ನನಗೆ ಹೆಲ್ಪ್ ಮಾಡ್ಬೋದಲ್ವಾ? ನಾನು ನಿಮಗೆ ಹೆಲ್ಪ್ ಮಾಡಬೇಕಾ? ಏನು ಹೆಲ್ಪ್ ಮಾಡಬೇಕು ರೀ? ನನ್ನ ನೀವು ಸ್ವಲ್ಪ ಹೊತ್ತಿಗೆ ಸಂತೋಷ ಕೊಟ್ಟರೆ 2 ದಿನದಲ್ಲಿ ಬರಬೇಕಾಗಿರೋ ದುಡ್ಡು ತಕ್ಷಣ ನಿಮ್ಮ ಅಕೌಂಟಿಗೆ ಬರುತ್ತೆ ರೀ. ಏನು ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಮೇಡಮ್, ನೀವು ಫಿನಾನ್ಷಿಯಲಿ ಪ್ರಾಬ್ಲಮಲ್ಲಿದ್ದೀರಿ ಅಂತ ನನಗೆ ಗೊತ್ತು. ನೀವು ಮಾತ್ರ ನಾನು ಕೇಳಿದ್ದಕ್ಕೆ ಓಕೆ ಹೇಳಿದರೆ ಆ ದುಡ್ಡು ತಕ್ಷಣ ಕ್ರೆಡಿಟ್ ಆಗುತ್ತೆ. ನೀವು ಸಂತೋಷವಾಗಿರ್ಬೋದು, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ನಾನು ಹೇಳೋದನ್ನ ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಮೊದಲು ಮೈ ಮೇಲಿಂದ ಕೈ ಎತ್ರಿ. ಈ ಥರ ಎಲ್ಲ ಮಾಡಿನೇ ಆ ದುಡ್ಡನ್ನು ನಾನು ತಗೋಬೇಕಂದ್ರೆ ಅದಕ್ಕಿಂತ ಕಷ್ಟಪಡೋದೇ ಮೇಲ್ರಿ. ನಾವು ಈ ಥರ ಕಷ್ಟಪಡ್ಕೊಂಡೆ ಜೀವನ ನಡೆಸ್ತೀವಿ. ದಯವಿಟ್ಟು ಮೊದಲು ಇಲ್ಲಿಂದ ಹೊರಗೋಗಿ. ಸರಿ ರೀ, ಇವತ್ತು ನಾಳೆನೋ ಅಥವಾ ನಾಡಿದ್ದು ಯಾವತ್ತಾದರೂ ಒಂದಿನ ನಾನು ಹೇಳಿದ್ದು ನಿಮಗೆ ಸರಿ ಅಂತ ಅನಿಸುತ್ತೆ. ಆ ಥರ ಅನಿಸೋವಾಗ ಖಂಡಿತ ನೀವೇ ನಾನು ಹುಡ್ಕೊಂಬರ್ತೀರಾ. ನಾನು ಬರ್ತೀನಿ ರೀ.